ಹಲೋ ಗೈಸ್ ನೋಡಿ ಇವತ್ತು ಮತ್ತೆ ಏನಾಗಿದೆ ಅಂತ. ಇಲ್ಲಿದ್ದು ಮೇನ್ ಬೋಲ್ಟೇ ಉದ್ರೈತೆ. ನಿನ್ನೆ ನಮ್ಮ ಅಪ್ಪ ಅಮ್ಮ ಗೋಟ್ ಹದ್ಬಿಟ್ಟು ಟವಲ್ ಹಾಸ್ಬಿಟ್ಟು ಇಲ್ಲೇ ಬಿಟ್ಬಿಟ್ಟು ಮನೆಗೆ ಕಟ್ಟಾಗ್ಬಿಟ್ಟೈತೆ. ಮಳೆ ಟಿಕಾರಿ ಹಂಗೆ ಹೊಡಿತೈತೆ. ಹಲೋ ಗೈಸ್, ಎಲ್ಲ ನಮ್ಮ ಬಿಸಿ ಪೀಪಲ್ಸ್ಗೆ ನಮಸ್ಕಾರ. ಇವತ್ತೇನಪ್ಪ ಕೆಲಸ ಅಂದರೆ, ನೆನ್ನೆ ಇದು ಹೂವಿನ ಗಿಡ ಎಲ್ಲ ಹೊಲ ಹೊಡೆದು ಮುಗಿಸಿದ್ದೆ. ಇವತ್ತು ತೋಟಕ್ಕೆ ಶಿಫ್ಟ್ ಆಗಬೇಕು. ಬನ್ನಿ ಹೋಗೋಣ. A few moments later. रोम भाइयों, ಹ್ಯಾಂಡಲ್ ನೆಕ್ಸ್ಟ್ ಗ್ಲೌಸ್ ಇಲ್ಲಿಟ್ಟಿದ್ದೆ. ಗ್ಲೌಸು ಸಿಕ್ತು. ಗೈಸ್ ನೋಡಿ ಇವತ್ತು ಮತ್ತೆ ಏನಾಗಿದೆ ಅಂತ. ಇವತ್ತು ಮತ್ತೆ ಒಂದು ನಟ್ಟು ಉದ್ರೋಗ್ಬಿಟ್ಟೈತೆ. ಏನಿದು ಇಲ್ಲಿ ನೋಡಿ, ಇಲ್ಲಿದ್ದು ಮೇನ್ ಬೋಲ್ಟೇ ಉದ್ರೈತೆ. ಇದನ್ನ ನೋಡ್ಕೊಂತ ಹೊಡೆ ಅಷ್ಟೊತ್ತಿಗೆ ಒಂದು ಲೈನ್ ಹೋಗ್ಬೇಕು ನೋಡ್ಬೇಕು ಆಗಲ್ಲ. ಇವಾಗ ನಟ್ ತರಬೇಕು, ಇಲ್ಲ ಹಂಗ ಹೊಡಿಯೋನು ಗೊತ್ತಾಗ್ತಿಲ್ಲ. ಮತ್ತೆ ಮಳೆ ಬೇರೆ ಬರ್ತೈತೆ. ಮಳೆ ಅಂದರೆ ಒಂದು ಸ್ವಲ್ಪ ಇದೆ, ಹಿಂಗೆ ನಕ್ಲು ಬರ್ತೈತೆ. ಗೈಸ್ ಮಳೆ ಜೋರಾಗ್ತೈತೆ. ಒಂದು ಜಾಗ ನೋಡ್ಕೊಳ್ಳೋಣ. ನಾನು ಬರಲ್ಲ ಅನ್ಕೊಂಡೆ, ಇದು ನೋಡಿದ್ರೆ ಮತ್ತೆ ಜೋರಾಗ್ತೈತೆ. अबे साले, ಏನು ಮಾಡೋದು? ಇವ್ನ ಅಮ್ಮನ ಆಟ ಆಡ್ತೈತ ಇದು. मतलब वो अलग ही लेवल का बंदा था. ಬಂತು, ನಾನು ಅಲ್ಲಿ ಕೂತಾಗ ಜೋರಾಗಿ ಬಂದಂಗೆ ಮಾಡ್ತು. ಈ ಕಡೆ ಬಂದೆ, ಆಲ್ರೆಡಿ ಗಾನ್. ಎಷ್ಟು ನೋಡಿ, ನಿನ್ನೆ ನಮ್ಮ ಅಪ್ಪ ಅಮ್ಮ ಗೋಟ್ ಹದ್ಬಿಟ್ಟು ಟವಲ್ ಹಾಸ್ಬಿಟ್ಟು ಇಲ್ಲೇ ಬಿಟ್ಬಿಟ್ಟು ಮನೆಗೆ ಹೋಗೋದು. हमारे यहाँ ऐसा ही होता है. ಗೈಸ್ अबे साले, ಏನಾಯ್ತು ಗೊತ್ತಾ? ಇವೆರಡು ಲೈನ್ ಮುಗ್ದಿತ್ತು. ಆ ಕಡೆ ಲೈನಿಗಿನ ಸ್ಟಾರ್ಟಿಂಗ್ ತಾಂದು ಹೋದೆ ಹೊಡಿಯೋಣ ಅಂತ. ಈ ರೀತಿ ತೋರಿಸ್ತೀನಿ. ನಾನು ಆವಾಗಲೇ ಹೇಳಿದ್ನಲ್ಲ, ಅದು ಉದುರುತ್ತೆ ಅಂದ್ಕೊಂಡಿದ್ದೆ. ಕಟ್ಟಾಗ್ಬಿಟ್ಟೈತೆ, ಒಳಗೆ ಕಟ್ಟಾಗೈತಿ. 2 ಪೀಸ್ ನೋಡಿ, ಈ ಕಡೆ ಐತೆ, ಆ ಕಡೆ ಕಟ್ಟಾಗೈತೆ. ಏನು ಮಾಡೋದು ಗೈಸ್? ಇವಾಗ ಇದನ್ನು ಬಿಚ್ಕೊಂಡು ಹೋಗೋಣ. ಯಾಕಂದರೆ ನೆನ್ನೆ 2 ಸರಿ ಸಂತೆ ಬಂದರು ಓಡಾಡಿದೆ. ಫಸ್ಟಿಗೆ ದೊಡ್ಡ ಸೈಜ್ ತಂದಿದ್ದೆ, ಆಮೇಲೆ ಮತ್ತೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಅದೇ ಸೈಜಿನ ತಗೊಂಬಂದೆ. ನಮಗೆ ಗೊತ್ತಿರಲಿಲ್ಲ ಯಾವ ಸೈಜು ಅಂತ. ಮತ್ತು ಅದು ಲಾಂಗ್ ಆಗಿತ್ತು, 3 ಇಂಚ್ ತಗೊಂಬಂದಿದ್ದೆ, ಅದು 2.5 ಇಂಚು. ಇವಾಗ ಅದು 5 ಇಂಚ್ ಐತೆ. ಸೈಜ್ ಯಾವುದು ಅಂತ ಗೊತ್ತಿಲ್ಲ, ಹೆಂಗಿದ್ರು ಮುರ್ಕೊಂಡು ಹೋಗೈತೆ. ತಗೊಂಡೋಗಿ ಅದೇ ಸೈಜಿಂದ ಇನ್ನೊಂದು ತಗೊಂಬಂದು ಹಾಕ್ಬಿಡೋಣ. ಗೈಸ್ ಫೈನಲಿ ಬಿಚ್ಕೊಂಡೆ. ಇದು ಇದೇ ಸೈಜಿಂದು ತಗೊಂಬರ್ಬೇಕೀಗ. ನೀವು ಹೋಗುವ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಸಂತೆ ಬಂದ್ರಿಗೆ ಹೋಗ್ಬಿಟ್ಟು ತಗೊಂಬರ್ಬೇಕು. ಲೆಟ್ಸ್ ಗೋ. ಗೈಸ್ ಫೈನಲಿ ಸಂತೆ ಬೇದರ್ಗೆ ಹೋಗ್ಬಿಟ್ಟು ಇದು ನಟ್ಟು ಬೋಲ್ಟ್ನ ತಗೊಂಬಂದಿದ್ದೀನಿ.
ಅದು ಟಿ ವಿ ಎಸ್ದೇ ಕಂಪ್ನಿ ಬೋಲ್ಟೇ ಬೇಕು ಅಂತ ಕಂಪ್ನಿ ಬೋಲ್ಟೇ ತೊಗೊಂಬಂದಿದ್ದೀನಿ, ಕ್ವಾಲಿಟಿ ಇರ್ತವೆ ಅಂತ. ಇವಾಗ ಇದಕ್ಕೆ ಹಾಕ್ಬಿಟ್ಟು ಆಮೇಲೆ ವೀಡಿಯೋ ಮಾಡ್ತೀನಿ. ಗೈಸ್ ಫೈನಲಿ ಹಾಕಿದ್ದೀನಿ, ನೋಡಿ ಫೈನಲಿ ಒಂದು 5 ನಿಮಿಷ ಹೋರಾಟ ಮಾಡಿ ಕೊನೆಗೂ ಹಾಕಿದ್ದೀನಿ. ಇವಾಗ ನೋಡುವ, ಒಂದು ರೌಂಡು ಹೋಗಿ ಬರ್ತೀನಿ. ಗೈಸ್ ಇವೆರಡು ಲೈನು ಮುಗಿಸ್ಕೊಂಡು ಅಷ್ಟೊತ್ತಿಗೆ ಮಳೆ ತಿಕಾರಿ ಹಂಗೆ ಹೊಡಿತೈತೆ ನೋಡಿ ಗಾಯ್ಸ್. ನೋಡಿ ನೋಡಿ ನೋಡಿ, ಅದೇ ಸಾಲಿ ಎಷ್ಟೋ ದಿನದ ನಂತರ ಮಳೆ ಬರುತ್ತಿದೆ ನಮ್ಮ ಹೊಲಕ್ಕೆ. ಇನ್ನು ಹೊಲವು ಹಸಿಯಾಗುವುದು, ಆದ್ದರಿಂದ ಹೊಲ ಹೊಡೆಯುವುದನ್ನು ತಡೆಗಟ್ಟಲಾಗುವುದು. ಧನ್ಯವಾದಗಳು, ನಿಮ್ಮ ಪ್ರೀತಿಯ ರವಿ. ಅದೇ ಸಾಲಿ ಗಾಯ್ಸ್ 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 ನೋಡಿ ಗಾಯ್ಸ್, ನಮ್ಮ ಅಜ್ಜಿ ಇಲ್ಲಿದ್ದಾರೆ. ಮಳೆ ನೆಂದ್ಬಿಟ್ಟು ದಿನ ಅಂತಾರೆ ಬೇಡ. ನೋಡಿ ಮಳೆ ಯಾವ ಥರ ಬಂದೈತೆ ಅಂದರೆ, ಈಗ ಕಂಡಕ್ಟರ್ ಹೊಡಿತಿದ್ನಲ್ಲ ಅದನ್ನು ಬಿಟ್ಟು ಇವಾಗ ಮನೆಗೆ ಹೋಗ್ಬೇಕು. ನೋಡ್ರಿ ನಾನು ಫುಲ್ ನೆಂದಿದ್ದೀನಿ. ಜೋರಾಗೆ ಬಂತು ಒಂದು ಸ್ವಲ್ಪ ಮಳೆ. ಇವರು ನಮ್ಮ ಅಜ್ಜಿಯವರು ನೋಡ್ಕೊಂಬಿಡ್ರಿ ನೋಡಿ, ನೀರು ನಿಂಕದೈತೆ, ಇನ್ನು ಹೊಡೆಯೋಕ್ಕಾಗಲ್ಲ, ಅದಕ್ಕೆ ಮನೆಗೆ ಹೋಗೋದೆ. ಬರಮ್ಮ ದೇವ್ರಮ್ಮ ಹೋಗೋಣ. ಓಕೆ ಗೈಸ್, ಇವಾಗ ಮನೆಗೆ ಹೋಗ್ತಿದ್ದೀವಿ. ಬಾಯ್ ಬಾಯ್ ಗೈಸ್. 4 ಗಂಟೆಗೆ ಊರಿಗೆ ಬಂದೆ. 4 ಗಂಟೆಗೆ ಊರಿಗೆ ಬಂದು ನಾವು ಸೀದಾ ಮನೆ ಒಳಗೆ ಹೋಗ್ಲಿಲ್ದಂಗೆ ಹಂಗೆ ಹೊರಗೆ ಬಟ್ಟೆ ಚೇಂಜ್ ಮಾಡ್ಕೊಂಡು ಕಟ್ಟೆಲ್ಲ ತಗೊಂಬಂದು ಹುಲ್ ಕೊಯ್ಕೊಂಡು ಹೋಗೋಣ, ಕೆಲಸ ಎಲ್ಲ ಮುಗಿಸ್ಕೊಂಬಿಡೋಣ ಒಂದೇ ಸರಿ. ಮತ್ತು ಸಾಯಂಕಾಲ 6 ಗಂಟೆ ಹಿಂಗೆ ಏನು ಬರೋದು, ಮತ್ತೆ ಎಲ್ಲಾರ ಮಳೆ ಬಂದರೆ ಇದಾಗುತ್ತೆ ಅಂತ ಇವಾಗಲೇ ಬಂದೆ. ಗೈಸ್ ಇವಾಗ ಹುಲ್ಕೊಯ್ಯೋದೆಲ್ಲ ಆಗೈತೆ, ಕಟ್ಕೊಂಡಿದ್ದೀನಿ. ಟೈಮು ಹತ್ತತ್ರ 5 ಗಂಟೆ ಆಗ್ತೈತೆ. ಇವಾಗ ಮನೆಗೆ ಹೋಗಿ 1 ಗಂಟೆ ಮಲ್ಕೊಂಡು ಆಮೇಲೆ ಏನೇ ಕೆಲಸ ಇದ್ರು ನೋಡ್ಕೊಳ್ಳೋಣ. ನೋಡಿ ನೋಡಿ ಬಿಸಿಲು ನೋಡಿ. If we tried it, we can make it. But don't we ever just take some chances?